ಭಾಳ ಮಜಾ ಇದೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವ ಭರದಲ್ಲಿ ರಾಜ್ಯ ಸರ್ಕಾರ ವಿಕಲಚೇತನರಿಗೆ ಅನುದಾನ ಕಡಿತ ಮಾಡಿದ ಆರೋಪಕ್ಕೆ ಗುರಿಯಾಗಿದೆ. ಈ ಅನುದಾನ ಕಡಿತ ಮಾಡೋದನ್ನು ಬಿ ಜೆ ಪಿಯವರು ಹೇಳಿ ಆಕ್ರೋಶ. ಕಳೆದ ವರ್ಷ ಅದೆಷ್ಟೋ 80% ಕಟ್ ಮಾಡಿಬಿಟ್ಟಿದ್ದಾರೆ. ಹೇಗಪ್ಪ ಅಂದರೆ ಅವ್ರಿಗೋಸ್ಕರ 53 ಕೋಟಿ ಇಟ್ಲಾಗಿತ್ತು ಅನುದಾನ, ಅದನ್ನು 10 ಕೋಟಿಗೆ ಇಳಿಸ್ಬಿಟ್ಟಿದ್ದಾರೆ ಅಥವಾ ಹಂಚಿಕೆ ಮಾಡಿದ್ದಾರೆ ಅಷ್ಟೇ. ದುರದೃಷ್ಟ, ಅಯ್ಯೋ ಅಂತ ಬಿ ಜೆ ಪಿಯವರು ಭಾಳ ಅಲವತ್ತುಕೊಂಡಿದ್ದಾರೆ ಅಲ್ವೇ. ಮೀಸಲಿಟ್ಟ ನಿಧಿನ ಅವರಿಗಾಗಿ ಅವರ ಸೇವೆಗಾಗಿ ಉಪಯೋಗಿಸ್ಬೇಕು ಅಂತ ಪ್ರಹ್ಲಾದ್ ಜೋಶಿ ಅವರ ಆಗ್ರಹ. ಅದೆಲ್ಲ ಇರಲಿ, ಅದೆಲ್ಲರಿಗೂ ಗೊತ್ತು. ಅಂದರೆ ಒಕ್ಕೂಟನೂ ಧ್ವನಿ ಎತ್ತಿದೆ. ಇವತ್ತು ಮುಖ್ಯಮಂತ್ರಿ ಪ್ರಧಾನಮಂತ್ರಿನ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿಬಿಟ್ಟು, ಸರ್ ಈ ನಬಾರ್ಡ್ ನೆರವನ್ನು ಸ್ವಲ್ಪ ಕೊಡಿಸ್ಬಿಡಿ, ಆ ಭದ್ರಾ ಮೇಲ್ದಂಡೆದೊಂದು 5,500 ಕೊಟ್ಬಿಡಿ, ಅದ್ಯಾವುದೋ ತೆರಿಗೆ ಎಲ್ಲ ಕೊಟ್ಬಿಡಿ ಅಂತಾನೆ. ನೀವು ಹಿಂಗೆ ಹೇಳಿದ ತಕ್ಷಣ ಅದು ಕೊಟ್ಬಿಡೋದು ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಬಂದುಬಿಟ್ಟಿರೋದು ಅದು. ಅದು ಹಂಗೆ ಬರಲ್ಲ. ಈಗ ಡಿ ಕೆ ಶಿವಕುಮಾರ್ ಅಲ್ಲಿ ಹೋಗ್ಬಿಟ್ಟು ಕೇಳಿದ್ದಾರೆ ಅದನ್ನೆಲ್ಲ. ನೀವು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ತಾನೇ. ನೀವು ತಗ್ಗಿ ಬಗ್ಗಿ ನಡೀತೀರಿ, ಹೆಂಗಪ್ಪ ಕೊಡ್ತಾರೆ? ಹೌದು, ಇಲ್ಲೆಲ್ಲ ಆರೋಪ ಮಾಡಿಬಿಟ್ಟು ಅಲ್ಲೋ ಸುಕ್ಕಬಿಟ್ಟೆ ಮಾತಾಡ್ತಾನಪ್ಪ ಅವನು ಎಮ್ ಎಲ್ ಎ. ಸ್ವಲ್ಪ ಅವ್ನು ತಗ್ಗಿ ಬಗ್ಗಿ ನಡಿಬೇಕಪ್ಪ ಅವನು. ನೀವು ಸಿಕ್ಕಾಬಿಟ್ಟೆ ಮಾತಾಡ್ತಿಲ್ವ ನೀವು ಅಂತ ಅವ್ರು ಅಂದ್ಬಿಟ್ರೆ ಹಾಗೆ ಏನು ಮಾಡ್ತೀರಾ ಗೊತ್ತಿಲ್ಲಪ್ಪ, ಏನಾಗುತ್ತೋ ಏನೋ. ಲಾಸ್ಟ್ ಇಯರ್ 4 ಕೋಟಿ ಕೊಟ್ಟಿದೆ, ಇದೇ ವರ್ಷಕ್ಕೆ 10 ಕೋಟಿ ಮಾತ್ರ ಮಾಡಿದೆ. ಏನು ರೀಸನ್ ಏನು ಹೇಳೋದಿಲ್ಲ. ವಿ ಥಿಂಕ್ ಬಿಕಾಸ್ ಆಫ್ ದಿಸ್ ಸ್ಕೀಮ್ಸ್. ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು, ಭೇಟಿ ಮಾಡಿ 4-5 ರಿಕ್ವೆಸ್ಟ್ಗಳು ಮಾಡಿದ್ದೀನಿ. ಅದರಲ್ಲಿ ಹೋದ್ ಸಾರಿ ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತೇಳಿ ಅವರೇ ಬಜೆಟ್ ನಲ್ಲಿ ಹೇಳಿ, ಅದು ಕೊಟ್ಟಿಲ್ಲ, ಇವತ್ತಿನವರೆಗೆ ಕೊಟ್ಟಿಲ್ಲ. ಆಮೇಲೆ 15th ಫೈನಾನ್ಸ್ ಕಮಿಷನ್ ನಲ್ಲಿ ನಮಗೆ ಸ್ಪೆಷಲ್ ಗ್ರಾಂಟ್ಸ್ ಕೊಡ್ತೀವಿ 5,495 ಕೋಟಿ ಅಂತ ಕೊಟ್ಟಿದ್ರು, ಅದು ₹1 ಕೊಟ್ಟಿಲ್ಲ. ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, ಕೆರೆಗಳ ಅಭಿವೃದ್ಧಿಗೆ ಒಟ್ಟು 11,495 ಕೋಟಿ ಕೊಡ್ತೀವಿ ಅಂದ್ರು, ಅದು ಕೊಡ್ಲಿಲ್ಲ. ಅದನ್ನೆಲ್ಲ ಮ್ಯಾಥಮೆಟಿಕ್ಸ್ ಚೆನ್ನಾಗಿರುತ್ತೆ ಸರ್. ಈಗ ಡಿ ಸಿ ಎಮ್ ಏನು ಹೇಳಿದ್ರು ಮೊನ್ನೆ, ಅದು ಯಾರೋ ಗವಿಯಪ್ಪನೋ ಯಾರೋ ಹೇಳಿದಾಗ, ಎಲ್ಲ ಎಮ್ ಎಲ್ ಎಗಳು 100 ಕೋಟಿ ಪಟ್ಟಿ ಹಿಡ್ಕೊಂಡು ಬಂದ್ಬಿಡ್ತಾರೆ. ಕೊಡೋಕ್ಕಾಗತ್ತಾ? ಎಲ್ಲ ಎಮ್ ಎಲ್ ಎಗಳು ಹಿಡ್ಕೊಂಬರ್ತಾರೆ. ಹಂಗೆ ಎಲ್ಲ ರಾಜ್ಯಗಳು ಹಿಡ್ಕೊಂಡು ಹೋಗ್ತಾರೆ ಅವ್ರವ್ರು ಕೊಟ್ಟಿರೋ ಆಶ್ವಾಸನೆಯ ಆಧಾರದ ಮೇಲೆ. ಕೊಡೋಕ್ಕಾಗತ್ತಾ ಅಂತ ಅಲ್ಲಿ ಯಾರು ಅಂದ್ಬಿಟ್ರೆ ಯೋಚನೆ ಮಾಡಿ. ಅದಕ್ಕೆ ನಾನು ಹೇಳೋದು ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು, ಹೇಳುವಾಗ ಕೇರ್ಫುಲ್ ಆಗಿರ್ಬೇಕು ಸ್ವಲ್ಪ ಅದರಲ್ಲಿ ಅಂತ. ಈಗ ಈ ಅನುದಾನದ್ದು ಹೇಳ್ತೀನಿ. 53 ಕೋಟಿ ಇರೋದನ್ನು 10ಕ್ಕೆ ಇಳಿಸಿದ್ದಾರೆ. ಹಿಂದೆ 53 ಕೋಟಿ ಇದ್ರು, ಈಗ 10ಕ್ಕೆ 43 ಕೋಟಿ ಕೋತಾ ಮಾಡಿಬಿಟ್ರು ಅಂತ. 43 ಕೋಟಿನ ತಗೊಂಡೋಗಿ ಗ್ಯಾರಂಟಿಗೆ ಹೊಂದಿಸಕ್ಕೆ ಮಾಡಿದ್ದಾರೆ ಅಂತ ನಾನು ಅಂದ್ಕೊಳ್ಳಲ್ಲ. ಜೋಶಿಯವ್ರು ಏನಾದ್ರು ಹೇಳ್ಕೊಳ್ಳಿ, ಶೋಭಾ ಕರಂದ್ಲಾಜೆ ಏನಾದ್ರು ಹೇಳ್ಕೊಳ್ಳಿ, 43 ಕೋಟಿ ಕಡಲೆಕಾಯಿ ಬೀಜದ ಧೂಳು ಅಲ್ಲ, ಗ್ಯಾರಂಟಿ ಹಣಕ್ಕೆ ಅಲ್ಲ. ಸೊ ಕೆಲವ್ರ ವಾದ ಏನು, ಈ ಥರ ಚಿಕ್ಕದಾಗಿ ಉಳಿಸಿ ಗ್ಯಾರಂಟಿ ಅಂದ್ರೆ ಎಷ್ಟಾಗತ್ತಪ್ಪ? 500 ಕೋಟಿ ಉಳಿಸ್ಕೋಬೋದು ಅಷ್ಟೇ ನೀವು, ಅದರ ಮೇಲೆ ಉಳಿಸೋಕ್ಕಾಗಲ್ಲ. ಹಾಗಾಗಿ ಇದು ಗ್ಯಾರಂಟಿಗೆ ಉಳಿಸಿದ್ದಾರೆ ಅಂತಂದ್ರೆ ನನಗೆ ಡೌಟು ಸ್ವಲ್ಪ. ಹಾಗೇನಾದ್ರು ಉಳಿಸಿದ್ರೆ ನೀವು ಬರ್ಬಾದ್ ಬಿದ್ದೋಗಿದ್ದೀರಿ ಅಂತ ಅರ್ಥ ನಂದು. ನಾನು ಇನ್ನೂ ಬಿದ್ದಿಲ್ಲ ಅಂದ್ಕೊಂಡಿದ್ದೆ, ನೀವು ಇನ್ನೂ ಬರ್ಬಾದ್ ಬಿದ್ದಿಲ್ಲ ಅಂದ್ಕೊಂಡಿದ್ದೆ, ಬಿದ್ದೋಗ್ಬಿಟ್ಟಿದ್ದೀರಿ ಅಂತ ಅರ್ಥ ಆಗ ನನಗೆ. ಆರ್ಥಿಕವಾಗಿ ನಾನು ಹೇಳ್ತಿರೋದು ಇದೇ ನಿಜ. ಆದರೆ ಲುಕ್ ಎಟ್ ದಿಸ್ ಇಡಿಯಾಟಿಕ್ ಫೂಲಿಶ್ ಸ್ಟೇಟ್ ಗೌರ್ನಮೆಂಟ್ಗಳನ್ನು. ಆನ್ ಒನ್ ಸೈಡ್ 43 ಕೋಟಿ ರೂಪಾಯಿನ ಕಟ್ ಮಾಡೋಕ್ಕೆ ಹೋಗ್ತೀರಿ 4 ಲಕ್ಷ ಬಡ್ಜೆಟ್ ಇರೋ ಜಾಗದಲ್ಲಿ. ಇನ್ನೊಂದು ಕಡೆ ಬಾಯಿಗೆ ಬಂದಂಗೆ ಗ್ಯಾರಂಟಿ ಅಂತ ಏನೋ ಮಾಡ್ಕೊಂಡು ಹೊಟ್ಟೋಗ್ತೀರಿ. ಇನ್ನೊಂದು ಕಡೆ ದುಡ್ಡನ್ನು ಎಲ್ಲಿ ಉಳಿಸಬೇಕು ಅನ್ನೋ ಚಿಂತನೆ ಮಾಡಬೇಕಾದಂತಹ ಸರ್ಕಾರಿ ವೆಚ್ಚ, ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ನ ಹೇಗೆ ಕಟ್ ಮಾಡಬೇಕು ಅಂತ ಒಬ್ಬಾದರೂ ಮಾತಾಡ್ತೀರಾ? ಒಬ್ಬರು. Which is the biggest problem of your budget? Rising government expenditures. ಅದನ್ನು ಹೇಗೆ ಕತ್ತರಿಸಬೇಕು ಅಂತ, ಇನ್ಕ್ಲೂಡಿಂಗ್ ದಿ ಆನರಬಲ್ ಚೀಫ್ ಮಿನಿಸ್ಟರ್, ಒಂದು ದಿನ ಮಾತಾಡಿದ್ದೀರೇನ್ರಿ? ಸರ್ಕಾರಿ ವೆಚ್ಚಗಳು ಬಾಯಿಗೆ ಬಂದಂಗೆ ಹೋಗ್ತಾ ಇದೆ. ರೂಪಾಯಿಯಲ್ಲಿ 40 ಪೈಸಾ 45 ಪೈಸಾ ಹೊಟ್ಟೋಗ್ತಿದೆ ಆ ಕಡೆಯಿಂದಾಗ. ಹೇಗೆ 4 ಲಕ್ಷ ಕೋಟಿ ಇರೋ ನೀವು ಹಿಂಗೆ ತಕಪಕ ಅಂತ ಆಡ್ತೀರಲ್ಲ, ಮಹಾ ಬುದ್ಧಿವಂತರ ಥರ ಎಲ್ಲರೂ. 400-450 ಟ್ರಿಲಿಯನ್ ಡಾಲರ್ ಇರ್ಬೋದಾದ ಅಮೆರಿಕದಂಥ ದೇಶ ಸರ್ಕಾರದ ವೆಚ್ಚವನ್ನು ಇಳಿಸೋದು ಹೆಂಗೆ ಅಂತ ಬುದ್ಧಿವಂತ ಎನಿಸಿಕೊಂಡಿರುವ ಎಲಾನ್ ಮಸ್ಕನ್ನು ಕರ್ಕೊಂಬಂದು ಇಟ್ಕೊತಾ ಇದ್ದಾರೆ. ಟಾರ್ಗೆಟ್ ಏನವ್ರಿಗೆ? 25ನೇ ಇಸವಿ ಮೇಗೋ ಜೂನ್ಗೋ $3 ಟ್ರಿಲಿಯನ್, ಅಂದರೆ
ಭಾರತದ ಒಟ್ಟು ಆರ್ಥಿಕ ವ್ಯವಸ್ಥೆ ಶಕ್ತಿಯ 60% ದುಡ್ಡನ್ನು ಉಳಿಸೋದು ಹೇಗೆ ಅಂತ ಟಾರ್ಗೆಟ್ ಹಾಕೊಂಡು ಕೂತಿದ್ದಾರೆ ಸರ್ಕಾರಿ ವೆಚ್ಚದಲ್ಲಿ. ಅಲ್ಲಿ ಉಳಿತಾಯ, ಅಲ್ಲಿ ಯಾರು? ಅಲ್ಲಿ ಟ್ರಂಪ್ ಅವರು ಅಷ್ಟು ದುಡ್ಡಿರೋರು, ಅಷ್ಟು ಎಕಾನಮಿ ಇರೋರು. ಇಲ್ಲಿ ಯೋಚನೆನೂ ಮಾಡಲ್ಲ. ಯಾತಕ್ಕೆ ನಮ್ಮ ಕೈಲಿ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಕಟ್ ಮಾಡೋಕ್ಕಾಗ್ತಿಲ್ಲ? ಒಂದು ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಕಟ್ ಮಾಡಿಕೊಂಡು ಮಾಡಿದ್ರೆ ನಿಮ್ಮ ಗ್ಯಾರಂಟಿಗೆ ಹೆಲ್ಪ್ ಆಗ್ಬೋದು. ಇಟ್ ವಿಲ್ ಬಿ ಬಿಗ್ ಅಮೌಂಟ್ಗಳು. ಹಾಂ 9,000 ಅರ್ಜಿ ಹಾಕಿದ್ರೆ 350 ಬರೀ ಡೆಲ್ಲಿಗೆ ಹೋಗು 11,000 ಕೋಟಿ ಬರಬೇಕಾಗಿದೆ. 26 ಬರಬೇಕಾಗಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ನೀವು ಕಡಿತ ಮಾಡ್ತಿರೋದು. ಎಸ್. ಇನ್ನು ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಅಂತ ರಾಜ್ಯಪಾಲರಿಗೆ ಶಿಫಾರಸು ಮಾಡುವ ಕ್ಯಾಬಿನೆಟ್ ನಿರ್ಧಾರವನ್ನು ಬಿಜೆಪಿಯವರು ತೀವ್ರವಾಗಿ ಖಂಡಿಸಿದ್ದಾರೆ. ಇನ್ನು ವಿವಿಗಳ ವಿಚಾರದಲ್ಲಿ ರಾಜ್ಯಪಾಲರ ಅಧಿಕಾರಕ್ಕೆ ಕತ್ತರಿ ಹಾಕುವ ಸಂಪುಟ ನಿರ್ಧಾರವನ್ನು ಬಿಜೆಪಿ ವಿರೋಧ ಮಾಡಿದೆ. ಇದು ಸರ್ವಾಧಿಕಾರಿ ಧೋರಣೆ ಅಂತ ಕಿಡಿಕಾರಿದೆ. ಆದರೆ ಸಂಪುಟದ ನಿರ್ಣಯವನ್ನು ಸಚಿವ ಎಚ್ ಕೆ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ. ಯಾವ ಕೇಸನ್ನ ಇದು ತನಿಖೆಗೆ ಸೂಕ್ತ ಅಲ್ಲ ಅಂತ ಗವರ್ನರ್ ರಿಜೆಕ್ಟ್ ಮಾಡಿದ್ದಾರೆ. ಮತ್ತೆ ಅವರ ಹತ್ರನೇ ಅಪೀಲ್ ಮಾಡೋ ಅಂಥದ್ದು ಇದು ದ್ವೇಷದ ರಾಜಕಾರಣ ಅನ್ಸುತ್ತೆ. ಇಷ್ಟು ದ್ವೇಷ ಮಾಡೋ ಅಂತ ಒಂದು ಸರ್ಕಾರ ಕರ್ನಾಟಕದಲ್ಲಿ ಯಾವತ್ತೂ ಬಂದಿಲ್ಲ. ಆಂಧ್ರ ಪ್ರದೇಶದಲ್ಲೂ ಹಂಗೆ. ಯಡಿಯೂರಪ್ಪನವ್ರ ಮೇಲೆ ಕ್ಯಾಬಿನೆಟ್ ಸಭೆಯಲ್ಲಿ ಮತ್ತೆ ಮರುಪರಿಶೀಲನೆ ಆಗ್ಬೇಕು, ತನಿಖೆ ಆಗ್ಬೇಕು ಅನ್ನುವಂತ ಈ ಪ್ರಯತ್ನ ಮಾಡ್ತಿರೋದು ನಿಜಕ್ಕೂ ಖಂಡನೀಯ. ಮಾಡಿರ್ತಕ್ಕಂಥ ನಿರ್ಣಯ ಸಮರ್ಪಕವಾದದ್ದು ಅಲ್ಲ ಅನ್ನುವಂಥ ನಮ್ಮ ನಿಲುವಿನಿಂದ ಮಾನ್ಯ ರಾಜ್ಯಪಾಲರಿಗೆ ಆ ಒಂದು ನಿರ್ಣಯವನ್ನು ಪುನರ್ ಪರಿಶೀಲನೆ ಮಾಡೋದಕ್ಕೆ ಆನೆ ನಡ್ಕೊಂಡು ಹೋಗುವಾಗ ಎಲ್ಲ ಅದರದ್ದೇ ದಾರಿ. ಹೌದು, ಅದನ್ನ ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ಎಲ್ಲನೂ ಸರಿ, ಎಲ್ಲನೂ ಸಮರ್ಥನೆ. ಇದೇ ಎಚ್ ಕೆ ಪಾಟೀಲ್ರು ಹಿಂದೆ ಎಲ್ಲ ಸಮರ್ಥನೆ. ಆಲ್ ರೈಟ್, ನಾನು ಒಂದೇ ಒಂದು ಕೇಳ್ತೀನಪ್ಪ ಎಚ್ ಕೆ ಪಾಟೀಲ್ರಿಗೆ, ಈ ಸುಲಭವಾಗಿ ಸಮರ್ಥನೆ ಮಾಡ್ತೀರಲ್ಲ ಕೂತ್ಕೊಂಡು. ನೀವು ಅದ್ಯಾವುದೋ ಫ್ಯಾಕ್ಟ್ರಿ ವಿಚಾರದಲ್ಲಿ ಕಾಗದ ಬರೆದವಾಗ ಪೋಣಿಸಿ ಎಲ್ಲರಿಗೂ ಕಾಟ ಕೊಟ್ರಲ್ಲ, ಈಗ ಅದ್ರದ್ದು ನಿರ್ಣಯ ಆದಮೇಲೆ ಏನಪ್ಪ ಸಮರ್ಥನೆ ಕೊಟ್ರಿ ನೀವು? ಒಂದು ಕೊಡಲಿಲ್ಲ. ಅಧಿಕಾರದಲ್ಲಿದ್ದಾಗ ಎಲ್ಲ ಸಮರ್ಥನೇನೆ, ಇಲ್ದಿದ್ದಾಗ ಅದು ಸರಿ ಇಲ್ಲ, ತಿರುಗಬೇಡ ಅಷ್ಟು. ಈ ಬಿ ಜೆ ಪಿಯವರ ಕಬಡ್ಡಿ ಮತ್ತು ಖೋ ಖೋ ಆಟ ಇದೆಯಲ್ಲ, ಲಜ್ಗೆಟ್ ಅವ್ರದ್ದು, ಮುಖಕ್ಕೆ ಕ್ಯಾಕರ್ಸಿ ಥೂ ಅಂತ ಉಗಿದ್ರುವೆ ಇವ್ರಿಗೆ, ಅವ್ರಿಗೆ ಗೊತ್ತೇ ಆಗ್ತಿಲ್ಲಪ್ಪ ಉಗ್ದಿದ್ದಾರೆ ಅಂತ. ಎಲ್ಲೋ ಮಳೆ ಹನಿ ಬೀಳ್ತಿದೆಯಲ್ಲ ಅನ್ಕೋತಿದ್ದಾರೆ. ಅವ್ರಿಗೆ ಗೊತ್ತೇ ಆಗ್ತಿಲ್ಲ. ಜನ ಕ್ಯಾಕರ್ಸ್ ಉಗಿದ್ರೆ ಅವ್ರಿಗೆ ಉಗಿತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಏನ್ರಿ ಈ ಮಳೆ ಹನಿ ಬಿದ್ದಂಗೆ ಆಗ್ತಾ ಇದೆ ಬರೀ ಅಲ್ಲೇ ಅಂತ ಆ ಲೆವೆಲಲ್ಲಿ ಇದ್ದಾರೆ ಅವರು. ಅವ್ರು ಒಬ್ಬರ ಮೇಲೆ ಒಬ್ಬರಂತೆ. ಅದಾದ್ರು ರೇಣುಕಾಚಾರ್ಯ ಟೀಮ್ ಹೋಗ್ಬಿಟ್ಟು ಗಣೇಶನ ದರ್ಶನ ಮಾಡ್ಕೊಂಡ್ರಂತೆ. ಗಣೇಶ ಏನು ಮಾಡ್ತಾನಪ್ಪ? ವಿಘ್ನಗಳು ನೀವುಗಳೇ, ನೀವೇ ವಿಘ್ನಗಳು. ಅವನೇನು ವಿಘ್ನ ನಿವಾರಣೆ ಮಾಡ್ತಾನೆ ಪಾಪ? ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು. ಎಲ್ಲ ವಿಘ್ನಗಳು ನೀವೇ. ಯತ್ನಾಳು ಸೋನಿಯಾ ಗಾಂಧಿ ಏಜೆಂಟ್, ಅವರು ಅಡ್ಜಸ್ಟ್ಮೆಂಟ್ ಗಿರಾಕಿ ಅಂತ ಯತ್ನಾಳಿಗೆ ರೇಣುಕಾಚಾರ್ಯ ಬೈಕೊಂಡಿದ್ದಾರೆ. ಅವರು ಅದನ್ನು ತಳ್ಳಿ ಹಾಕಿಬಿಟ್ಟಿದ್ದಾರೆ. ಇವರು ಚಲವಾದಿ ನಾರಾಯಣ ಸ್ವಾಮಿಯವರು ಹೈಕಮಾಂಡ್ ಶಮನ ಮಾಡುತ್ತೆ ಅಂತಂದ್ರೆ, ಹೇಯ್ ಚೆನ್ನಾಗಿದೆ. ಇನ್ನೇನು ಗೊತ್ತಿಲ್ವಲ್ಲ ಹೇಳಕ್ಕೆ. ನಾರಾಯಣ ಸ್ವಾಮಿ ಭಯ, ಏನಾದ್ರು ಮಾತಾಡ್ಬಿಟ್ರೆ ಯತ್ನಾಳ್ ಬೈಕೊಂಡು ಓಡಾಡ್ತಾನೆ. ಈ ಕಡೆ ಮಾತಾಡಿದ್ರೆ ಯಡಿಯೂರಪ್ಪನ ಕ್ಯಾಂಪ್ನವ್ರು ಬೈತಾರೆ. ಯಾಕಪ್ಪ ಸಮಾಸ? ಇದು ಹೈಕಮಾಂಡ್ ಸೆಟ್ಲ್ ಮಾಡುತ್ತೆ, ಇದು ನಮ್ಮ ಮನೆಯೊಳಗಿನ ಜಗಳ, ನಾವು ಸೆಟ್ಲ್ ಮಾಡ್ಕೋತೀವಪ್ಪ ಅಂದ್ಬಿಟ್ರೆ ಆಯಿತು. ಏಟ್ಗೂ ಬೇಡ. ಚೆನ್ನಾಗಿದೆ. ಇವರು ಯಡಿಯೂರಪ್ಪನವರಿಂದ ಬೆಳೆದು ಕೊಂಡು ಹೋದ ಅಂತ ಹೇಳಲ್ಲ. ಇವರು ಕಾಂಗ್ರೆಸ್ ಏಜೆಂಟ್. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸುಪಾರಿ ಕೊಡ್ತಾರೆ. ಆಂತರಿಕವಾಗಿ ಕಚ್ಚಾಟ ಮಾಡೋ, ಸಂಘರ್ಷ ಮಾಡಿಸೋಂಥದ್ದು. ಕಾಂಗ್ರೆಸ್ಸಿನ ಪ್ರಭಾವ ಸಚಿವರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಇಡೀ ಜಿಲ್ಲೆಯಲ್ಲಿ ಬಿಜೆಪಿ ಶಾಸಕ ಸೋಲಿಸಿದ್ದೀನಿ. 3 ಉಪಚುನಾವಣೆ ನೀನೇ ಸೋಲಿ ಕಾರಣ. ಮೊನ್ನೆ ಸ್ಟಾರ್ ಕ್ಯಾಂಪಿನಿಯರ್ ಹೋಗಿದ್ದಲ್ಪ ಸಿಗ್ಗಾವ್ಗೆ, ಬೊಮ್ಮಾಯಿ ಮಗೆ ಗೆಲ್ತದ್ದು ಭರತ್ ಬೊಮ್ಮಾಯಿ. ಆ ಸೋಲಿಗೆ ನೀನೇ ಕಾರಣ, ನೀನು ಹರಪಾಯಿ ಕಾರಣ ಅಂತ ಹೇಳ್ತೀನಿ. ನಾವು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಅಡ್ಜಸ್ಟ್ಮೆಂಟ್ ಇಲ್ಲ. ಅಡ್ಜಸ್ಟ್ಮೆಂಟ್ ಇದ್ದ ನಮ್ಮ ಸಕ್ಕರೆ ಕಾರ್ಖಾನೆಗೆ ಇಟ್ಟು ತೊಂದರೆ ಕೊಡ್ತಿರ್ಲಿಲ್ಲ. ನನ್ನ ಮೇಲೆ 42 ಕೇಸುಗಳನ್ನು ಸಿದ್ದರಾಮಯ್ಯ ಈಗ ಈ ಯತ್ನಾಳ್ ಏನು ಹೇಳಿದ್ರು, ನಮ್ದು ಅಡ್ಜಸ್ಟ್ಮೆಂಟ್ ಇಲ್ಲ. ವಿಜಯೇಂದ್ರ ಯಡಿಯೂರಪ್ಪನವ್ರು ಹೇಳ್ತಾರೆ ನಮ್ದು ಅಡ್ಜಸ್ಟ್ಮೆಂಟ್ ಇಲ್ಲ, ನಾವು ಅಡ್ಜಸ್ಟ್ ಆಗಿದ್ರೆ ಸಕ್ಕರೆ ಕಾರ್ಖಾನೆಯಲ್ಲಿ ತೊಂದರೆ ಕೊಡ್ತಿರಲಿಲ್ಲ, ಅವ್ರಿಗೆ ಕೇಸ್ ಆಗ್ತಿಲ್ಲ. ಯಡಿಯೂರಪ್ಪ ನಾನು ಅಡ್ಜಸ್ಟ್ ಆಗಿದ್ರೆ ನನ್ನ ಮೇಲೆ ಕೇಸ್ ಆಗ್ತಿರ್ತಿರ್ಲಿಲ್ಲ. ಅಂದರೆ ಇಬ್ಬರು ಒಂದೇ ಆಯ್ತಲ್ಲ ಪ್ರಾಬ್ಲಮ್ಮು. ಮತ್ತು ಇನ್ನೇನು ನಿಮ್ಮ ಪ್ರಾಬ್ಲಮ್ಮು? ಕುಸ್ತಿ ಯಾಕೆ ಮತ್ತೆ? ಕುಸ್ತಿ ಯಾಕೆ ಅರ್ಥ ಆಗ್ತಿಲ್ಲ. ಭಾಳ ಮಜಾ ಕೊಡ್ತೀರಾ ಕಣ್ರಪ್ಪ, ಏನೇ ಆಗಲಿ ನೀವು. ಸೂಪರ್ ಎಂಟರ್ಟೈನ್ಮೆಂಟ್. ಮೂಢ ಹಗರಣ.
ಮೂಡ ಹಗರಣ ಸಂಬಂಧವಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಕಡ್ಡಿ ತುಂಡಾದಂತೆ ಮಾತನಾಡಿದ್ದಾರೆ. 50-50 ಅನುಪಾತದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಮೇಲ್ನೋಟ ಕನಿಸ್ತಾ ಇದೆ, ಆದರೆ ತಮ್ಮ ಕುಟುಂಬದ ಮೇಲೆ ಬಂದಿರುವಂತಹ ಆರೋಪ ಮಾತ್ರ ಸುಳ್ಳು ಅಂತ ಹೇಳಿದ್ದಾರೆ. ಜೊತೆಗೆ ಇಡಿಯಿಂದ ಮೂಡ ಕ್ಲೀನ್ ಸಾಧ್ಯವಿಲ್ಲ, ಅದಕ್ಕಾಗಿಯೇ ಸರ್ಕಾರ ಆಯೋಗವನ್ನ ರಚನೆ ಮಾಡಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಹಣ ಮಾಡಬೇಕು ಅಂತಿದ್ರೆ ಸೈಟ್ ಮಾಡಬೇಕಿತ್ತ ಅಂತ ಪ್ರಶ್ನಿಸಿದ್ದಾರೆ ಕೃಷ್ಣ ಬೈರೇಗೌಡ. ಸಿದ್ದರಾಮಯ್ಯನವರು ಹಣ ಮಾಡಬೇಕು, ಆಸ್ತಿ ಮಾಡಬೇಕು ಅಂದಿದ್ರೆ ನಿಜವಾಗಿ ಸೈಟಲ್ಲೇ ಮಾಡಬೇಕಾ? ಅವರು ನಿಜವಾಗಿ ಇದರಲ್ಲಿ ದುಡ್ಡು ಮಾಡಬೇಕಾ? ಚಿಟಿಕೆ ಹೊಡೆದ್ರೆ ಅವರಿಗೆ ಬೇಕಾದಷ್ಟು ಬಂದು ಬಿದ್ದೋಗುವಂಥ ಮನುಷ್ಯ. ಹಗರಣ ಆಗಿದೆ ಅಂತ ಎಲ್ಲರೂ ಹೇಳ್ತಾರೆ, ಮೇಲ್ನೋಟಕ್ಕೆ ಹಾಗೆ ಅನಿಸುತ್ತೆ. ಇವತ್ತು ಏನು ಆರೋಪಗಳು ಮಾಡಿದ್ದಾರೆ, ನನ್ನ ತಾಯಿಯವ್ರ ಮೇಲಿರಲಿ, ತಂದೆಯವ್ರ ಮೇಲಿರಲಿ, ಸೋದರ ಅವ್ರ ಮೇಲಿರಲಿ, ಏನು ಆರೋಪ ಮಾಡಿದ್ರೆ ಅದ್ರೊಳಗೆ ಯಾವುದೇ ನಿಜ ಇಲ್ಲ, ಸತ್ಯ ಇಲ್ಲ. ಸೊ ಹಾಗಾಗಿ ಅದು ತನಿಖೆ ಅಲ್ಲ, ಸತ್ಯ ಇಲ್ಲ ಅಂತ ಮಗ ಆಗ ಅವ್ರು ಹೇಳೋದು ಸರಿ, ನಾಳೆ ಕಾನೂನೇನೋ ಹೇಳುತ್ತೆ ಇಲ್ಲ. ಕರೆಕ್ಟ್. ಕೃಷ್ಣ ಬೈರೇಗೌಡರು ಹೇಳಿದ್ದು ಸರಿಪ್ಪ. ಸಿದ್ದರಾಮಯ್ಯ ದುಡ್ಡುಡಿಬೇಕು ಅಂತಲೇ ತೀರ್ಮಾನ ಮಾಡಿದರೆ ಸೈಟೇ ಬೇಕಿರಲಿಲ್ಲ. ನಾನು ಈಗಲೂ ಅದನ್ನು ಹೇಳ್ತೀನಿ ಬೇಕಾದ್ರೆ. ಈವನ್ ನೌ ಐ ವಿಲ್ ಸೇ ಇಟ್. ನಾನು ಹಿಂದೆನೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ ಅದನ್ನು ಬೇಕಾದ್ರೆ. ನಾನು ವೈಯಕ್ತಿಕವಾಗಿ ಪಾರ್ಟಿಗೆ ಫಂಡ್ ರೈಸ್ ಮಾಡೋ ವಿಚಾರದಲ್ಲಿ ನಾನು ಆ ಮಾತು ಹೇಳಲ್ಲ. ಎಲೆಕ್ಷನ್ಗಳು ಪಾರ್ಟಿಗಳಿಗೆ ಫಂಡ್ ಮಾಡೋ ವಿಚಾರದಲ್ಲಿ ಅವರು ದುಡ್ಡು ರೈಸ್ ಮಾಡಿರ್ತಾರೆ, ಅವರು ಪಾರ್ಟಿ ಕೊಟ್ಟಿರ್ತಾರೆ, ಅವರು ಅವ್ರದ್ದು ಎಲೆಕ್ಷನ್ ಖರ್ಚು ಮಾಡಿದ್ದಾರೆ. ನಾನು ವೈಯಕ್ತಿಕ ಆಸ್ತಿಗಳ ಕೇಳಿ ಹೇಳ್ತಿರೋದು ಇದನ್ನು. ಆದರೆ ನಾವು ನಿನ್ನೆ ಕೇಳಿದ ಕ್ವಶನ್ ಅದಲ್ಲ, ನಾನು ಕೇಳಿದ್ದಿದ್ದು. ಅದಕ್ಕೆ ಅವ್ರು ಎಗರ್ಕೊಂಡ್ರಂತೆ ಯಾರೋ ಒಬ್ರು ಕೇಳಿದಾಗೆಲ್ಲೋ, ಈ ಅಬ್ರಹಾಂ ಕೇಸನ್ನು ವಾಪಸ್ ಪುನರ್ಪರಿಶೀಲನೆ ಗವರ್ನರ್ಗೆ ಕಳಿಸಿದ್ರಲ್ರಿ, ಆ ದೂರುದಾರರ ಬಗ್ಗೆ ನೀವು ಆಡಿದ ಮಾತುಗಳು ಮತ್ತು ಅದೇ ದೂರುದಾರನ ಹಳೆಯ ಪ್ರಕರಣವನ್ನು ಈಗ ಪರಮ ಸತ್ಯವೆಂದು ವಾಪಸ್ ಮರುಪರಿಶೀಲನೆ ಕಳಿಸಿದ್ರಲ್ಲ, ಇದು ಯಾವ ನಿಲುವಪ್ಪ ನಿಮ್ಮದು ಅಂತ ನಾನು ಕೇಳಿದ್ದಷ್ಟೇ. ಅವ್ರ ದುಡ್ಡಿನ ವಿಚಾರದಲ್ಲಿ ಕೃಷ್ಣ ಬೈರೇಗೌಡರು ಹೇಳಿದ್ದು ಸರಿ. ಈ ವಿಚಾರದಲ್ಲಿ ಎಚ್ ಕೆ ಪಾಟೀಲ್ರು ಇದಕ್ಕೆ ಸಮರ್ಥನೆ ಕೊಡಬೇಕು, ಕೃಷ್ಣ ಬೈರೇಗೌಡರು ಕೊಡಂಗಿಲ್ಲ, ಅವರೇ ಕೊಡಬೇಕು.